ಹೆಲೋ ಕರ್ನಾಟಕದ ಜನತೆ, ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ಸ್ ಕನ್ನಡ 360 ಚಾನಲ್. ಸೊ ಯಾರ್ಯಾರಿಗೆಲ್ಲ 10ನೇ ಕಂತಿನ ಹಣದ ಬಗ್ಗೆ ಒಂದು ಡೌಟ್ ಇತ್ತಲ್ಲ, ಸೊ ಅಂಥವ್ರಿಗೆಲ್ಲ ಒಂದು ಭರ್ಜರಿ ಗುಡ್ ನ್ಯೂಸ್ನ ಸರ್ಕಾರದವರು ಬಿಡುಗಡೆ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ತುಂಬ ಜನಕ್ಕೆ 10ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂದ್ಬಿಟ್ಟು ತುಂಬ ಡೌಟ್ ಇತ್ತು. ತುಂಬ ಜನ ಕಾಮೆಂಟ್ ಹಾಕಿದ್ದಾರೆ, ನಮಗೆ 9ನೇ ಕಂತಿನ ಹಣನೇ ಬಂದಿಲ್ಲ, ಆಲ್ರೆಡಿ 10ನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದಾರಂತ. ಸೊ ನಾನು ಇವತ್ತು ಪ್ರೂಫ್ ಜೊತೆಗೆ ನಿಮಗೆ 10ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ತಿಳಿಸ್ಕೊಡ್ತೀನಿ. ಸೊ ಯಾರ್ಯಾರೆಲ್ಲ 10ನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಿದ್ರಿ, ಸೊ ಅಂಥವ್ರಿಗೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದಾರೆ. ಸೊ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ವಿಡಿಯೋನ ಆದಷ್ಟು ಫಲಾನುಭವಿಗಳಿಗೆ ಶೇರ್ ಮಾಡಿ. ಯಾರ್ಯಾರೆಲ್ಲ 10ನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಿದ್ರು ಅವರಿಗೆ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂದರೆ ವಿಡಿಯೋಗೆ ದಯವಿಟ್ಟು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಿ. ಸೊ ಹೌದು, ತುಂಬ ಜನಕ್ಕೆ ಡೌಟ್ ಇತ್ತು ಆ್ಯಕ್ಚುಲಿ, ಇನ್ನು ನಮಗೆ 9ನೇ ಕಂತಿನ ಹಣ ಬಂದಿಲ್ಲ, 10ನೇ ಕಂತಿನ ಹಣ ಆಲ್ರೆಡಿ ರಿಲೀಸ್ ಮಾಡಿದ್ದಾರಾ ಅಂತ. ಸೊ ಅಂಥವ್ರಿಗೆ ಒಂದು ಏನಪ್ಪ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರೋ ಒಂದು ಸ್ಪಷ್ಟನೆ, ನಾವು 10ನೇ ಕಂತಿನ ಹಣನ ಹೌದು ಡೇಟ್ ಫಿಕ್ಸ್ ಮಾಡೋದಕ್ಕಿಂತ ಮುಂಚೆನೇ ರಿಲೀಸ್ ಮಾಡಿದ್ದೇವೆ. ಏನಕ್ಕೆ ರಿಲೀಸ್ ಮಾಡಿದ್ದೇವೆ ಅಂದರೆ ಯಾರು ವಂಚಿತರ ಆಗಬಾರ್ದು ಗೃಹಲಕ್ಷ್ಮಿ ಯೋಜನೆಯಿಂದ ಅಂದ್ಬಿಟ್ಟು 10ನೇ ಕಂತಿನ ಹಣನ ಆಲ್ರೆಡಿ ರಿಲೀಸ್ ಆಗಿದೆ. ಲಾಸ್ಟ್ ಮಂತ್ ಏಪ್ರಿಲಲ್ಲೇ 10ನೇ ಕಂತಿನ ಹಣನೂ ರಿಲೀಸ್ ಆಗಿದೆ. ಸೊ ನಾನು ಇವತ್ತು ಪ್ರೂಫ್ ಜೊತೆಗೆ ನಿಮಗೆ ತೋರಿಸ್ತೀನಿ. 10ನೇ ಕಂತಿನ ಹಣ ಏಪ್ರಿಲಲ್ಲೇ ರಿಲೀಸ್ ಆಗಿದೆ. ತುಂಬ ಸ್ವಲ್ಪ ಜನಕ್ಕೆ ಏಪ್ರಿಲಿಂದನೇ ರಿಲೀಸ್ ಮಾಡಿದ್ದಾರೆ. ಏಪ್ರಿಲ್ ಲಾಸ್ಟ್ ವಾರದಿಂದನೇ 10ನೇ ಕಂತಿನ ಹಣನ ರಿಲೀಸ್ ಮಾಡೋಕ್ಕೆ ಸರ್ಕಾರದವರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಏನಪ್ಪ ಅಂದರೆ 10ನೇ ಕಂತಿನ ಹಣನ ಪಡ್ಕೋಬೇಕು ಅಥವಾ ಇನ್ನು ನಿಮಗೆ 8, 9, 10 ಬಂದಿಲ್ಲ ಅಂದರೆ ಡೋಂಟ್ ವರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ ಪ್ರಕಾರ ಸೊ ತುಂಬ ಜನಕ್ಕೆ ನಾವು ಹಣನ ಹಾಕಬೇಕು, ಒಂದೆರಡು ದಿನ ಲೇಟ್ ಆಗ್ಬೋದು. ಹಂಗಂತ ನಿಮಗೆ ಇನ್ನು 9, 8 ಬಂದಿಲ್ಲ ಅಂದರೆ ಡೋಂಟ್ ವರಿ, ನಿಮಗೆ ಸ್ವಲ್ಪ ಕಾಯಿರಿ, ನೀವು ರಿಸೀವ್ ಮಾಡ್ಕೊಂತೀರ 9, 10. ಸೊ ಯಾರ್ಯಾರೆಲ್ಲ 9ನೇ ಕಂತಿನ ಹಣನ ರಿಸೀವ್ ಮಾಡಿದ್ರಿ, ಸೊ ಅವರಿಗೆ 10ನೇ ಕಂತಿನ ಹಣ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನೀವು ರಿಸೀವ್ ಮಾಡ್ಕೊತೀರಾ. ಸೊ ಇನ್ನು 1 ಕಂತಿನ ಹಣನೂ ಪಡ್ಕೊಂಡಿಲ್ಲ ಅಂದರೆ ನಿಮ್ಮದು ಚಾನ್ಸಸ್ ತುಂಬ ಇರುತ್ತೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರೋದ್ರಲ್ಲಿ. ಸೊ ಅದಕ್ಕೆ ನೀವು ಗ್ರಾಮ ಒಂದು ಕೇಂದ್ರಕ್ಕೆ ಹೋಗ್ಬಿಟ್ಟು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡಿಸ್ಕೊಳ್ಳಿ, ಅಂದರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಸ್ಕೊಳ್ಳಿ. ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಅಪ್ರೂವ್ ಆಗಿದೆಯೋ ಇಲ್ವೋ ಅಂತ. ಅಪ್ರೂವ್ ಆಗಿಲ್ಲ ಅಂದರೆ ಇನ್ನು ಹೊಸ ಅಪ್ಲಿಕೇಶನ್ನ ಹಾಕಿ. 1-2 ಕಂತಿನ ಹಣನ ಪಡ್ಕೊಂಡು ಮಿಕ್ಕಿದ್ದು ಬಂದಿಲ್ಲ ಅಂದರೆ ಮೇ ಬಿ ಯಾವುದೋ ಒಂದು KYCನೋ NPCI ಮ್ಯಾಪಿಂಗೋ ಇದರಲ್ಲಿ ಪ್ರಾಬ್ಲಮ್ ಆಗಿರುತ್ತೆ, ಅದನ್ನು ಚೇಂಜ್ ಮಾಡಿಸ್ಕೊಳ್ಳಿ, ಇಲ್ಲ ಬ್ಯಾಂಕನ್ನೇ ಚೇಂಜ್ ಮಾಡಿ. ಸೊ ಇದೆಲ್ಲ ಅವರೇ ಹೇಳಿರೋದು. ಇಷ್ಟು ಚೇಂಜಸ್ನ ಮಾಡಿಕೊಂಡ್ರೆ ನಿಮಗೂ ಹಣ ಬರುತ್ತೆ. ಇನ್ನು 7, 8, 9, 10 ಕಾಯ್ತಿರೋರಿಗೆ ಹಣನ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಹೋಪ್ನ ಕಳ್ಕೊಬೇಡಿ, ಎಲ್ಲರಿಗೂ ಹಣ ಹಾಕ್ತಾರೆ ಸರ್ಕಾರದವರು. ಅದೇ ಎಲೆಕ್ಷನ್ ಇರೋ ಪ್ರಯುಕ್ತ ಪೆಂಡಿಂಗ್ ಹಣನೂ ಕೂಡ ಸರ್ಕಾರದವರು ರಿಲೀಸ್ ಮಾಡಿದ್ದಾರೆ ತಾನೆ. ಸೊ ಎಲ್ಲರಿಗೂ ಹುಡುಕಿ ಅವರೇನ ಹಣ ಹಾಕ್ತಾರೆ. ಸೊ ನಿಮ್ಮ ಕಡೆಯಿಂದ ಏನಾದರೂ ಚೇಂಜಸ್ ಅಥವಾ ತಪ್ಪಾಗಿದ್ದರೆ ನಿಮ್ಮ ಅಪ್ಲಿಕೇಶನಲ್ಲಿ ಅದನ್ನು ಸರಿ ಮಾಡಿಸ್ಕೊಳ್ಳಿ, ಹಣನ ಈಸಿಯಾಗಿ ಪಡ್ಕೋಬೋದು. ಸೊ ಈ ಮಹಿಳೆ ಬಂದ್ಬಿಟ್ಟು ಹಾಸನದವರು. ಈ ಮಹಿಳೆಗೆ ಬರೋಬ್ಬರಿ 10 ಕಂತಿನ ಹಣನೂ ರಿಲೀಸ್ ಆಗಿದೆ. ಲಾಸ್ಟ್ ತಿಂಗಳೇ ಒಟ್ಟಿಗೆ 4,000ನ ಪಡ್ಕೊಂಡಿದ್ದಾರೆ ಅವರು. ಸೊ ನೀವು ಏನೀಗ ಸ್ಕ್ರೀನಲ್ಲಿ ನೋಡ್ತಿದ್ದೀರಲ್ಲ, ಸೊ ಈ ಮಹಿಳೆ ಬಂದ್ಬಿಟ್ಟು ಹಾಸನಿಂದ. ಸೊ ಹಾಸನವ್ರಿಗೆ 10 ಕಂತಿನ ಹಣನೂ ಯಶಸ್ವಿಯಾಗಿಬಿಟ್ಟು ಸರ್ಕಾರದವರು ರಿಲೀಸ್ ಮಾಡಿದ್ದಾರೆ. ಸೊ ಹಾಸನ ಜನರು ಯಾರ್ಯಾರು 10ನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಿದ್ರಿ, ಸೊ ಅಂಥವ್ರಿಗೆಲ್ಲ ಭರ್ಜರಿ ಗುಡ್ ನ್ಯೂಸೇ. ಸೊ ನೋಡಿ, ಇವರಿಗೆ 10 ಕಂತಿನ ಹಣನೂ ಬಂದಿದೆ. ಆಲ್ರೆಡಿ 10 ಕಂತಿನ ಹಣನ ಇವರು ಯಶಸ್ವಿಯಾಗಿ ಪಡ್ಕೊಂಡಿದ್ದಾರೆ. ಸೊ 10ನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಿದ್ದವ್ರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಲೇಬರ್ ಕಾರ್ಡ್ ಬಗ್ಗೆ ಒಂದು ಮಾಹಿತಿನ ತಿಳಿಸ್ಬೇಕಿತ್ತು. ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಗ್ಗೆ. ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಬಿಟ್ಟಿದ್ದಾರೆ ಈ ವರ್ಷದ 2024. ಸೊ ಯಾವಾಗ ಹೆಂಗೆ ಅಪ್ಲೈ ಮಾಡೋದು, ಎಲ್ಲಿ ಅಪ್ಲೈ ಮಾಡೋದು, ಲಾಸ್ಟ್ ಡೇಟ್ ಯಾವಾಗ ಅಂದ್ಬಿಟ್ಟು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಆ ವಿಡಿಯೋ ಗೊತ್ತಾಗಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸೊ ಏನೇ ಪ್ರಾಬ್ಲಮ್ ಇತ್ತಂದರೆ ಕಮೆಂಟ್ನ ಹಾಕಿ. ಧನ್ಯವಾದಗಳು.